ತಗೊಳ್ಳಿ. ಸುಧಾ ತಗೊಳಮ್ಮ, ತಗೋ. ಏನಣ್ಣ ಇದು? ತೆಗೆದು ನೋಡು. ಬಂಗಾರದ ಬಳೆ. ಆನಂದ್, ಚಿನ್ನದ ಬಳೆ? ಹ್ಞೂ ಚಿನ್ನ. ನಾನ್ ಕೊಡ್ತಿರೋದಲ್ಲಮ್ಮ, ಗೆಳೆಯ ಕೊಟ್ಟು ಕಳ್ಸಿರೋದು. ಡುಮ್ಮನಾ? ಹಾ, ಅದೇನು ಅಂದ್ರೆ ನಿನ್ನೆ ಸುಧಾ ಸಜ್ಜಪ್ಪ ಮಾಡಿದ್ಲಲ್ಲ, ಅದು ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅದಕ್ಕೆ ಅಪ್ರಿಸಿಯೇಷನ್, ಇದು ಒಂಥರ ಸನ್ಮಾನ, ಬಹುಮಾನ ಅಂದ್ರೂ ತಪ್ಪಲ್ಲ. ಆಕ್ಚುಲಿ ನೆನ್ನೆನೆ ಕೊಡುವಂತ ಕೊಟ್ಟ, ನಾನು ಬರೋಷ್ಟೊತ್ತಿಗೆ ನಿನ್ ಮನೆಗೆ ಹೋಗ್ಬಿಟ್ಟಿದ್ದಲ್ಲಮ್ಮ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ಇಟ್ಕೋ. ಅಯ್ಯೋ ಅಣ್ಣ, ನಂಗೆ ಇದೆಲ್ಲ ಬೇಡ ಅಣ್ಣ. ಅಯ್ಯೋ, ದಯವಿಟ್ಟು ಹಾಗೆ ಮಾತ್ರ ಅನ್ಬೇಡಮ್ಮ, ಆಮೇಲೆ ಗೆಳೆಯ ಕ್ಲಾಸ್ ತಗೊಂಡ್ಬಿಡ್ತಾನೆ ಅಷ್ಟೇ. ನೀನು ಇದನ್ನ ಹಾಕೊಂಡ್ರೆ ಅವ್ನಿಗೆ ತುಂಬಾ ಖುಷಿ ಆಗುತ್ತೆ. ಹಾಕೋ. ಆದ್ರೂ ಹೇಗಣ್ಣ, ಒಂದ್ ಚಿಕ್ಕ ಸಜ್ಜಪ್ಪ ಮಾಡ್ಕೊಟ್ಟಿದ್ದಕ್ಕೆ ಬಂಗಾರದ ಬಳೆ ಯಾರು ಕೊಡ್ತಾರಣ್ಣ? ನಂಗೇನು ಅರ್ಥ ಆಗ್ತಿಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ನೀನು ಏನು ಹೇಳ್ಬೇಡಮ್ಮ, ಸುಮ್ಮನೆ ಹಾಕೋ ಸಾಕು. ನನ್ನ ಗೆಳೆಯ ಒಂಥರ ಹಂಗೇನೆ, ಒಂಥರ ಕಲಿಯುಗದ ಕರ್ಣ ಅವನು. ಕಲಿಯುಗದ ಕರ್ಣ ಅಂದ್ರೆ ಅಂಬರೀಷ್ ಅಣ್ಣ ಅಂತಾರಲ್ವಾ, ನಮ್ಮವನು ಜೂನಿಯರ್ ಅಂಬರೀಷ್ ಅಣ್ಣ. ಯಾರಿಗಾದ್ರೂ ಏನಾದ್ರೂ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡಲ್ಲ, ಮಾಡ್ಬಿಡ್ತಾನೆ. ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕಾ, ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾನೆ. ಎಡಗೈಯಿಂದ ಬಲಗೈ ಕೊಡೋಷ್ಟೊತ್ತಿಗೆ ಮನ್ಸಲ್ಲಿ ಬದಲಾಗ್ಬಿಡುತ್ತೋ ಅಂತ ಯೋಚನೆ ಕೂಡ ಮಾಡಲ್ಲಮ್ಮ. ಅದು ಬಿಂದಾಸ್ ಮನಸ್ಸು, ತುಂಬಾ ದೊಡ್ಡ ಮನಸ್ಸು, ಮಿಡಿಯೋ ಮನಸ್ಸು, ತುಡಿಯೋ ಮನಸ್ಸು, ಒಟ್ನಲ್ಲಿ ಚಿನ್ನದಂತ ಮನ್ಸಮ್ಮ ಒಂದು. ಅವನಿಗೆ ಯಾರಾದ್ರೂ ಇಷ್ಟ ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಮಾತ್ರ ಬಿಟ್ಕೊಡಲ್ಲ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಹೌದಣ್ಣ, ಅಂತವ್ರ ಅವರು? ಹೂನಮ್ಮ, ಅವ್ರು ನೋಡೋಕೆ ದೊಡ್ಡೂತಿ ವ್ಯಕ್ತಿ, ಆದ್ರೆ ಮನಸ್ಸು ಮಾತ್ರ ಮಗು ಥರ. ಅವನು ಈ ಯಜಮಾನ ಫಿಲಮ್ ಅಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕ್ಯಾರೆಕ್ಟರ್ ಇದೆಯಲ್ಲ, ಸೇಮ್ ಅದೇ ಥರ ನಮ್ಮ ಇವನು ಒಂಥರ ಅಂಬರೀಷ್ ಅಣ್ಣನೂ ಹೌದು, ಸಾಹಸ ಸಿಂಹ ವಿಷ್ಣುವರ್ಧನ್ ಹೌದು, ಎರಡರ ಮಿಕ್ಸ್ಚರ್ ಇವನು. ಅವನೊಂಥರ ದೊಡ್ಡ ಗಿಫ್ಟ್ ಅಮ್ಮ, ಅದಕ್ಕೆ ಎಲ್ರಿಗೂ ಈ ತರ ಗಿಫ್ಟ್ ಕೊಡ್ತಾನೆ ಇರ್ತಾನೆ. ಹೌದು, ನಿಮ್ಗೆ ಹೇಗೆ ಚಿನ್ನದ ಬಳೆ ಕೊಟ್ಟಿದ್ದಾರೆ ಹಾಗೆ ನಮಗೆ ಚಾಕ್ಲೇಟ್ ಎಲ್ಲಾ ಕೊಡಿಸ್ತಾರೆ. ತುಂಬಾ ಒಳ್ಳೆ ಅಂಕಲ್ ಅವರು. ನಮ್ಮಪ್ಪನು ಇದ್ದಾರೆ, ಏನಾದ್ರೂ ಕೇಳಿದ್ರೆ ನಿಮ್ಮ ಅಮ್ಮನ್ ಕೇಳ್ತೀನಿ ಅಂತ ಹೇಳ್ತಾರೆ. ಮನೆ ಕಟ್ಟಿ ನೋಡು ಅಂತಾರೆ, ಅದಕ್ಕೊಂದು ಲೈನ್ ಆ್ಯಡ್ ಮಾಡಬೇಕು. ಮನೆ ಕಟ್ಟಿ ನೋಡು, ಅದನ್ನ ಕ್ಲೀನ್ ಮಾಡಿ ನೋಡು ಅಂತ. ದೊಡ್ಡ ಮನೆ ಕಟ್ಟೋದು ದೊಡ್ಡದಲ್ಲ, ಆದರೆ ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡೋದಿದೆಯಲ್ಲ, ಅದು ದೊಡ್ಡದು. ಎಷ್ಟು ದೂರ ನೋಡಿದ್ರು ಮುಗಿತಾ ಇಲ್ವಲ್ಲಪ್ಪ ಇದು. ಓ ದೇವ್ರೆ. ಅಪ್ಪ, ಏನಪ್ಪ? ಬೈಲಿ ಬೈಲಿ ಧೂಳಿದೆ ಬಾ. ಲೇ, ಕಣ್ಣು ಕಾಣ ಧೂಳು ತೋರ್ಸೋ ಹೊಡೆದು ಬಿಡ್ತೀನಿ. ಬೈನಾಕಲರಲ್ಲಿ ಹುಡುಕ್ತಾ ಇದ್ದಲ್ಲೋ, ಆ ಕಡೆ ಸೊಂಟ ಬಿದ್ದೋಯ್ತು, ಹೋಗತ್ಲ. ಅಪ್ಪ, ಏನಪ್ಪ ಇವಾಗ್ಲೇ ಸೊಂಟ ನೋವು ಅಂತ ಇದ್ದೀರಾ? ಇನ್ನ ಬೇಜಾನ್ ಕೆಲ್ಸ ಇದೆ. ಅಪ್ಪ, ಬೈಲಿ ಜಿಂಕ ಕೊಂಬಲ್ ಧೂಳಿದೆ. ಏದಾ ಆಗ್ಲೇ ಮಣಿಲ್ ಧೂಳು ಕಾಣಿಸ್ತು, ಇವಾಗ ಜಿಂಕೆ ಕೊಂಬಲ್ ಕಾಣಿಸ್ತಾ ಇದ್ಯಾ? ಎಲ್ಲೂ ಧೂಳು ಕಾಣಿಸ್ತಾ ಇಲ್ವಲ್ಲ ನಿನ್ಗೆ? ಯಾಕೋ ಇಷ್ಟೊಂದು ರೋದನೆ ಕೊಡ್ತೀರಾ ನೀವು? ಒಂದ್ ಕಡೆಯಿಂದ ಧೂಳು ಹೊಡ್ಕೊಂಡ್ ಬರ್ತಾ ಇದೀನಿ ತಾನೆ, ಒಂದ್ 5 ನಿಮಿಷ ರೆಸ್ಟ್ ತಗೊಳಕ್ ಬಿಡಿ. ಅದೆಲ್ಲ ಗೊತ್ತಿಲ್ಲ, ಅಮ್ಮ ಹೇಳಿದ್ರೆ ಕ್ಲೀನ್ ಮಾಡಿ ಬೇಗ ಬೇಗ. ಏಯ್, ನಿಮ್ಮ ಅಮ್ಮನ್ ನಾನು ಹೇಳ್ಕೊತೀನಿ. ರೈಟ್ ಹೇಳಿ ನೋಡಮ್ಮ, ಪ್ರತಿ ವರ್ಷ ಈ ಕೆಲಸ ಮಾಡೋದು ನಾನೇ, ಈ ವರ್ಷನೂ ನಾನೇ ಮಾಡ್ತೀನಿ. ಒಂಥರ ಖುಷಿ ಸಿಗುತ್ತೆ. ಆಮೇಲೆ ನೀನ್ ನನಗೆ ಹೆಲ್ಪ್ ಮಾಡಕ್ ನಿಂತ್ಕೊಂಡ್ರೆ ಅಲ್ಲಿ ಅಪ್ಪಣ್ಣಗೆ ಯಾರು ಹೆಲ್ಪ್ ಮಾಡ್ತಾರೆ? ಹೆಲ್ಪ್ ಮಾಡೋದು. ಸರಿ ಅಣ್ಣ. ಇರೋ ನಿಮಿಷ, ಬಳೆ ಎಲ್ಲಿ?
ಅಲ್ಲಮ್ಮ ಸುಧಾ, ನಿನಗೆ ಬಳೆ ಹಾಕೊಳ್ಳೋಕೆ ತಾನೇ ಕೊಟ್ಟಿದ್ದು? ಹಾಕೊಂಡೇ ಇಲ್ಲ? ಮನೇಲಿಡಕ್ಕ ಕೊಟ್ಟಿದ್ದು? ಅಲ್ಲಣ್ಣ, ಬಳೆ ಕೊಟ್ಟೋರ್ ಬಗ್ಗೆ ನನಗೆ ಕೇಳಿ ಗೊತ್ತಷ್ಟೇ. ಆದ್ರೆ ನಾನು ಅವ್ರನ್ನ ನೋಡಿಲ್ಲ, ಅವ್ರ ಹತ್ರ ಮಾತಾಡಿಲ್ಲ. ಅವ್ರು ಯಾರು ಅಂತ ನೋಡ್ದೆ, ಅವ್ರ ಹತ್ರ ಮಾತಾಡ್ದೆ ಅವ್ರು ಕೊಟ್ಟಿರೋ ಬಳೆನ ಹೆಂಗಣ ಹಾಕೊಳ್ಳೋದು? ಕೊನೆ ಪಕ್ಷ ಅವ್ರಿಗೊಂದು ಥ್ಯಾಂಕ್ಸ್ ಅಂತನಾದ್ರೂ ಹೇಳ್ಬೇಕಲ್ಲ. ಏನು ಹೇಳ್ದೆ ಹೆಂಗಣ ಹಾಕೊಳ್ಳಿ? ಇದಕ್ಕೆ ಯಾಕೋ ನನ್ನ ಮನ್ಸು ಒಪ್ತಿಲ್ಲ, ಅದಕ್ಕೆ ನಾನು ಹಾಕೊಂಡಿಲ್ಲ ಅಣ್ಣ. ಈಗ ಸಡನ್ ಆಗಿ ಅವನ ಜೊತೆ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲಮ್ಮ. ಅವನ ಜೊತೆ ಮಾತಾಡಕ್ಕೆ ದೊಡ್ಡ ದೊಡ್ಡವರೇ ಅಪಾಯಿಂಟ್ಮೆಂಟ್ ತಗೋತಾರೆ. ಅಂದ್ಮೇಲೆ ಲೆಕ್ಕ ಹಾಕೋ ಅವನು ಎಷ್ಟು ದೊಡ್ಡವನು ಅಂತ. ಹಂಗಾದ್ರೆ ಅವ್ರು ಅಷ್ಟೊಂದು ದೊಡ್ಡವ್ರಣ್ಣ? ಅವನು ಬರೀ ದೊಡ್ಡವನಲ್ಲಮ್ಮ, ತುಂಬಾ ದೊಡ್ಡವನು. ನಿನ್ಗೊಂದ್ಸರ್ತಿ ಅವನ್ನ ಮೀಟ್ ಮಾಡಿಸ್ತೀನಿ, ಆಗ ಅವನೇನು ಅಂತ ನಿನಗೆ ಗೊತ್ತಾಗುತ್ತೆ. ಅವನ ಮನ್ಸು ಹಾಲ್ನಂತ ಮನ್ಸಮ್ಮ, ಕಲಬೆರಕೆ ಹಾಲಲ್ಲ, ಶುದ್ಧ ದೇಸಿ ಹಸುವಿನ ಹಾಲವನು. ಅದ್ರ ರುಚಿನ ಬಲ್ಲವನೇ ಬಲ್ಲ. ನೀನು ಅವನ್ನ ಮೀಟ್ ಮಾಡ್ತೀಯಲ್ಲ, ಆಗ ನೀನೇ ಹೇಳ್ತೀಯ ನನ್ ಗೆಳೆಯ ಎಂತವನು ಅಂತ. ನಾನು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ. ನಾನು ಬಂದಿರೋದೇ ಅದಕ್ಕೆ. ಸುಧಾ, ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಓ, ನನ್ನ ಗೆಳೆಯ ಹೇಗಿರ್ಬೋದು ಅಂತನಾ? ಆನೆ ಬಾಡಿಗೆ ಹಸುವಿನ ಹಾರ್ಟ್ ಫಿಕ್ಸ್ ಮಾಡ್ದಂಗಿರುತ್ತೆ. ಆನೆ ಗಾತ್ರ, ಹಸುವಿನ ಮನಸ್ಸು ಅಂಥವ್ ನನ್ನ ಗೆಳೆಯ. ಸರಿ, ಹೋಗಿ ಅಪರ್ಣ ಹೆಲ್ಪ್ ಮಾಡು. ಸರಿ ಅಣ್ಣ. ಹ.